ಈ ಪ್ರಾಬಬಿಲಿಟಿ ಕಾನ್ಸೆಪ್ಟ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಪ್ರಾಬಬಿಲಿಟಿ. ಆ್ಯಕ್ಚುಲಿ ಬೇಸಿಕ್ಸು ಎಸ್ ಎಲ್ ಸಿನಲ್ಲೇ ಇತ್ತು. ಬೇಸಿಕ್ಸ್ ಆಫ್ ಪ್ರಾಬಬಿಲಿಟಿ ಎಸ್ ಎಲ್ ಸಿನಲ್ಲೇ ಕಲ್ತಿರ್ತಾರೆ. ಮತ್ತು ಫಸ್ಟ್ ಪಿ ಸಿ ಬಂದಾಗ ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಮಾಡ್ತಾರೆ ಪ್ರಾಬಬಿಲಿಟಿ. ಮತ್ತು ಸೆಕೆಂಡ್ ಪಿ ಸಿಗೆ ಒಂದು ಸ್ವಲ್ಪ ಇನ್ನೂ ಅಪ್ಗ್ರೇಡ್ ಮಾಡ್ತಾರೆ. ಮ್ಯಾಕ್ಸಿಮಮ್ ನಾವು ಏನು ಮಾಡ್ತೀವಿ, ಪ್ರಾಬಬಿಲಿಟಿ ನೆಗ್ಲೆಕ್ಟ್ ಮಾಡ್ತೀವಿ. ಫಾರ್ ಎಕ್ಸಾಮಿನೇಷನ್ ಓರಿಯೆಂಟೆಡ್ ಹೋಗ್ತೀವಿ, ಚಾಯ್ಸ್ ಇರುತ್ತೆ, ಇಗ್ನೋರ್ ಮಾಡ್ತೀವಿ ಪ್ರಾಬಬಿಲಿಟಿನ. ಬಟ್ ಸೆಕೆಂಡ್ ಪಿ ಸಿ ಬಂದಾಗ MCQನಲ್ಲಿ 2 ಕ್ವಶನ್ಸ್ ಇರುತ್ತೆ ಅಬೌಟ್ ಪ್ರಾಬಬಿಲಿಟಿ. ಅದಕ್ಕೋಸ್ಕರ ಪ್ರಾಬಬಿಲಿಟಿನ ಯಾವುದೇ ಕಾರಣಕ್ಕೂ ನಾವು ನೆಗ್ಲೆಕ್ಟ್ ಮಾಡೋಂಗಿಲ್ಲ, ಇಗ್ನೋರ್ ಮಾಡೋಂಗಿಲ್ಲ ಸೆಕೆಂಡ್ ಪಿ ಸಿನಲ್ಲಿ. ಈ ಪ್ರಾಬಬಿಲಿಟಿ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ವೈಡ್ ಆಗಿದೆ ಕಾನ್ಸೆಪ್ಟ್. ನೀವು ಇಂಜಿನಿಯರಿಂಗ್ ಹೋದಾಗ, ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಬಿಗೆ ಹೋದಾಗ ಕಂಪಲ್ಸರಿ ಪ್ರಾಬಬಿಲಿಟಿ ಇಸ್ ದ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಯಾರು ಬಿಗೆ ಹೋಗ್ತೀರಿ ಅವ್ರಿಗೆ ಮಾತ್ರ ಕಂಪಲ್ಸರಿ ಪ್ರಾಬಬಿಲಿಟಿ ಅನ್ನೋ ಕಾನ್ಸೆಪ್ಟ್ ಇಂಪಾರ್ಟೆಂಟ್, ವೈಡ್ ಆಗಿರುತ್ತೆ. ಅದಕ್ಕೋಸ್ಕರ ಪ್ರಾಬಬಿಲಿಟಿ ಬಗ್ಗೆ ಸ್ಪಷ್ಟವಾಗಿ ಬೇಸಿಕ್ಸಿಂದ ಕರೆಕ್ಟಾಗಿ ತಿಳ್ಕೊಂಡ್ರೆ ಎಂಥ ಪ್ರಾಬ್ಲಮ್ಸ್ ಬೇಕಾದರೂ ಕೊಡಲಿ ಪ್ರಾಬಬಿಲಿಟಿ ಸಾಲ್ವ್ ಮಾಡ್ಬೋದು. ಈಗ ನಾನು ಪ್ರಾಬಬಿಲಿಟಿನಲ್ಲಿ ಆಲ್ರೆಡಿ ಜನರಲ್ ಆಗಿ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂದ್ರೇನು, ಸ್ಯಾಂಪಲ್ ಸ್ಪೇಸ್ ಅಂದ್ರೇನು, ಈವೆಂಟ್ಸ್ ಅಂದ್ರೇನು, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್ ಅಂದ್ರೇನು, ಮ್ಯೂಚುವಲಿ ಎಕ್ಸಾಕ್ಟಿವ್ ಈವೆಂಟ್ಸ್ ಅಂದ್ರೇನು, ಇಂಡಿಪೆಂಡೆಂಟ್ ಈವೆಂಟ್ಸ್ ಅಂದ್ರೇನು, ಕಂಡೀಷನಲ್ ಪ್ರಾಬಬಿಲಿಟಿ, ಇದ್ರ ಬಗ್ಗೆ ನಾವು ಆಲ್ರೆಡಿ ಬೇಸಿಕ್ಸ್ ಅನ್ನು ತಿಳ್ಕೊಂಡಿರ್ತೀವಿ. ಓವರಾಲ್ ಇಡೀ ಪ್ರಾಬಬಿಲಿಟಿ ಕಾನ್ಸೆಪ್ಟನ್ನು ಅರ್ಥ ಮಾಡಿಸೋದಕ್ಕೆ ನಾನು ಟ್ರೈ ಮಾಡ್ತಾ ಹೋಗ್ತೀನಿ. ಇಡೀ ಯಾವುದೇ ಪ್ರಾಬ್ಲಮ್ ಕೊಟ್ಟು ಸಾಲ್ವ್ ಮಾಡ್ಬೋದು. ಆ ಥರ ನಾನು ಈ ಪ್ರಾಬಬಿಲಿಟಿ ಕಾನ್ಸೆಪ್ಟನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ರ್ಯಾಂಡಮ್ ಎಕ್ಸ್ಪೆರಿಮೆಂಟ್, ಇನ್ ಎನಿ experiment, the result cannot be predicted in advance. The result cannot be predicted in advance. Then it is called random experiment. ಯಾವುದೇ ಒಂದು ಪ್ರಯೋಗವನ್ನು ಮುಂಚೆನೇ ಹೇಳಕ್ಕೆ ಸಾಧ್ಯ ಇಲ್ಲ, ಅದು ನಾವು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ. ಸ್ಯಾಂಪಲ್ ಸ್ಪೇಸ್ ನೋಡಿ, ಇಡೀ ಪ್ರಾಬಬಿಲಿಟಿನಲ್ಲಿ ಸ್ಯಾಂಪಲ್ ಸ್ಪೇಸ್ ಈಸ್ ದ ಮೇನ್ ಇಂಪಾರ್ಟೆಂಟ್ ರೋಲ್. Sample space, the set of all outcomes of an experiment is called sample space. It is denoted by S, capital S. Events are the subsets of sample space. Events are subsets of sample space are called events. Single ತಗೊಂಡ್ರೆ is called event ಅಂತ ಕರಿತೀವಿ. E1, E2, E3 are the events of and subsets of sample space. ಕಾನ್ಸೆಪ್ಟ್. ಈಗ ನಾವು ಒಂದು ಕಾಯಿನನ್ನು ಟಾಸ್ ಮಾಡಿದಾಗ ಒಂದು ಕಾಯಿನ್ ಟಾಸ್ ಅಂದರೆ ದಿಸ್ ಇಸ್ ಕಾಲ್ಡ್ ಟಾಯಿನ್. ಒಂದು ಕಾಯಿನನ್ನು ಟಾಸ್ ಮಾಡಿದಾಗ ನೋಡಿ, ಔಟ್ಕಮ್ಸ್ ಇಲ್ಲ ಹೆಡ್ ಬರುತ್ತೆ ಅಥವಾ ಟೈಲ್ ಬರುತ್ತೆ. ನಂಬರ್ ಆಫ್ ಔಟ್ಕಮ್ಸ್ ನಾವು ಡೈರೆಕ್ಟಾಗಿ ಥ್ರೂ ಫಾರ್ಮುಲಾ ಯಾವ ಥರ ಹೇಳೋದು, 2 power 1 is equal to 2. Number of outcomes a coin toss ಮಾಡಿದಾಗ 2. ಸಪೋಸ್ 2 ಕಾಯಿನನ್ನು ಟಾಸ್ ಮಾಡಿದಾಗ ನೋಡಿ, 2 ಕಾಯಿನನ್ನು ಟಾಸ್ ಮಾಡಿದಾಗ ನಂಬರ್ ಆಫ್ ಔಟ್ಕಮ್ಸ್ 2 power 2 is equal to 4 ಔಟ್ಕಮ್ಸ್ ಆಯಿತು. 3 ಕಾಯಿನನ್ನು ಟಾಸ್ ಮಾಡಿದಾಗ 2 power 3 is equal to how much? 8. 4 ಕಾಯಿನನ್ನು ಟಾಸ್ ಮಾಡಿದಾಗ 2 power 4 16. 5 ಕಾಯಿನನ್ನು ಟಾಸ್ ಮಾಡಿದಾಗ 2 power 5 32. 6 7 8 ಕಾಯಿನನ್ನು ಟಾಸ್ ಮಾಡಿದಾಗ ಹೇಳ್ಬೇಕಾದ್ರೆ 2 power n ಫಾರ್ಮುಲಾ ಯೂಸ್ ಮಾಡಿ ನಂಬರ್ ಆಫ್ ಔಟ್ಕಮ್ಸ್ ಈಸ್ ಸಿಕ್ಬಿಡುತ್ತೆ. ನಿಮಗೆ MCQ ಆಗಿರ್ಬೋದು ಅಥವಾ CET JEE ಆಗಿರ್ಬೋದು, ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು. ಅದೇ ಥರ ಇದು ಡೈಸ್ ನೋಡಿದ್ದೀರಿ ಎಲ್ಲರೂ, ಪಗಡೆ ಅಂತ ಕರಿತೀವಲ್ವ ನೋಡಿ, ನಾನು ಚಿಕ್ಕು ತೊಗೊಂಡಿದ್ದೀನಿ, ಓಕೆ. ಡೈಸ್ ಅಂದರೆ ದಾಳ, ಹಿಂಗೆ ಹಾಕ್ಬೋದು. ಇದನ್ನ ಥ್ರೋನ್ ಅಂತ ಕರಿತೀವಿ. ಕಾಯಿನನ್ನು ಟಾಸ್ ಅಂತ ಕರಿತೀವಿ, ಓಕೆ. ಇದರಲ್ಲಿ 1 2 ನೆಕ್ಸ್ಟ್ 3 4 5
ಓಕೆ, ಅಲ್ಲಿಗೆ ಒಂದು 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 ಸಿಂಗಲ್ ಡೈಯನ್ನು ಥ್ರೋ ಮಾಡಿದಾಗ ನಂಬರ್ ಆಫ್ ಔಟ್ಕಮ್ಸ್ ಈಸ್ 1 2 3 4 5 6. ಎರಡು ಡೈಸನ್ನು ಥ್ರೋ ಮಾಡಿದಾಗ 6 ಪವರ್ 2 36 ಔಟ್ಕಮ್ಸ್. 3 ಡೈಸನ್ನು ಥ್ರೋ ಮಾಡಿದಾಗ 2 ಪವರ್ ಎಷ್ಟಾಯಿತು? 6 ಪವರ್ 3 216. ಅದೇ ಥರ 4 ಡೈಸನ್ನು ಥ್ರೋ ಮಾಡಿದಾಗ 6 ಪವರ್ 4. 5 ಡೈಸನ್ನು ಥ್ರೋ ಮಾಡಿದಾಗ 6 ಪವರ್ 5. ಕ್ಯಾಲ್ಕುಲೇಟರ್ ಇರುತ್ತೆ. 6ಅನ್ನು 5 ಮಲ್ಟಿಪ್ಲಿಕೇಶನ್ ಮಾಡಿ ವಿ ಗೆಟ್ ದ ಔಟ್ಕಮ್ಸ್ ಆಫ್ 6th ರೋ ಆಗಿರಲಿ 7th ರೋ ಆಗಿರಲಿ ಎಷ್ಟು ಬೇಕಾದರೂ ಆಗಿರಲಿ 2 ಪವರ್ 6 ಪವರ್ n ಫಾರ್ಮುಲಾ ಯೂಸ್ ಮಾಡಿ ಡೈಸ್ಗೆ 6 ಪವರ್ n. ಓಕೆ, ಅಲ್ಲೂ ಔಟ್ಕಮ್ಸ್ ಗೊತ್ತಾಗುತ್ತೆ. ಹಾಗೆ ಕಾಯಿಂದ ಹೇಳಿದ್ದಾನೆ, ಡೈಸ್ ಹೇಳಿದ್ದಾನೆ. ಇನ್ನು ಡೆಕ್ ಆಫ್ ಕಾರ್ಡ್ಸ್. ಎಷ್ಟಿರುತ್ತೆ? 52. ಎಷ್ಟಿರುತ್ತೆ ಡೆಕ್ ಆಫ್ ಕಾರ್ಡ್ಸ್? 52. ಡೆಕ್ ಆಫ್ ಕಾರ್ಡ್ಸ್. ಇದರಲ್ಲಿ ಒಂದು ಜೋಕರ್ ಇರುತ್ತೆ. ಇದು ಜೋಕರ್. ಇದನ್ನು ನಾವೇನು ಸೆಕೆಂಡ್ ಪಿ.ಯು.ಸಿ.ನಲ್ಲಿ ಫಸ್ಟ್ ಪಿ.ಯು.ಸಿ.ನಲ್ಲಿ SSLCನಲ್ಲಿ ಜೋಕರ್ ಬಗ್ಗೆ ಯಾವುದೇ ಪ್ರಾಬ್ಲಮ್ ಇರೋದಲ್ಲ. ನೋಡಿ, ಡೆಕ್ ಆಫ್ ಕಾರ್ಡ್ಸ್ ಅಂದ ತಕ್ಷಣ ಇದು ಜೋಕರ್. ಇದು 52 ಕಾರ್ಡ್ಸ್. ಎಷ್ಟಿರುತ್ತೆ? 52 ಕಾರ್ಡ್ಸ್. 52 ಕಾರ್ಡ್ಸ್ ಇರುತ್ತೆ. ಇದು ಜೋಕರನ್ನು ಇಗ್ನೋರ್ ಮಾಡ್ಕೊಳ್ಳಿ. ಒಟ್ಟು 53 ಅಂತ ಬರೆಯಕ್ಕೆ ಹೋಗಬಾರ್ದು. ಡೆಕ್ ಆಫ್ ಕಾರ್ಡ್ಸ್ ಅಂದಾಗ ನೀವು ಜೋಕರು ಇರುತ್ತೆ, ಅದನ್ನು ಕೌಂಟ್ ಮಾಡಕ್ಕೆ ಹೋಗಬಾರ್ದು. 52 ಕಾರ್ಡ್ಸ್. ಡೆಕ್ ಆಫ್ ಕಾರ್ಡ್ಸ್ ಅಂದ ತಕ್ಷಣ ಅಂತ ಕರಿತೀರಿ 52 ಕಾರ್ಡ್ಸ್. ಪ್ಲೇಯಿಂಗ್ ಕಾರ್ಡ್ಸ್ ಅಂತ ಬೇಕಾದ್ರೆ ಕರಿಬೋದು. ಡೆಕ್ ಆಫ್ ಕಾರ್ಡ್ಸ್ ಅಂದ್ರೆ ಒಂದೇ, ಪ್ಲೇಯಿಂಗ್ ಕಾರ್ಡ್ಸ್ ಅಂದ್ರೆ ಒಂದೇ. ಎಷ್ಟಿರ್ತವೆ? 52. ಆ 52 ನಲ್ಲಿ 26 ರೆಡ್. 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 26 ಬ್ಲ್ಯಾಕ್. 26 ಬ್ಲ್ಯಾಕ್. 26 ಬ್ಲ್ಯಾಕ್. 26 ರೆಡ್. 26 ಬ್ಲ್ಯಾಕ್. 26 ರೆಡ್ ಇರುತ್ತೆ, 26 ಬ್ಲ್ಯಾಕ್ ಆಯಿತು. ಟೋಟಲ್ 26 ಪ್ಲಸ್ 26 ಎಷ್ಟಾಯಿತು? 52 ಕಾರ್ಡ್ಸ್. ಕ್ಲಿಯರ್? ಈ 26 ಅಲ್ಲಿ 13 ಹಾರ್ಟ್ ಡೈಮಂಡ್. 26 ರೆಡ್ ಇರುತ್ತೆ. ಆ 20 ಔಟ್ ಆಫ್ 26 ರೆಡ್ 13 ಹಾರ್ಟ್, 13 ಡೈಮಂಡ್. This is art. This is art symbol. This is diamond. Clear? This is diamond. Next 26 black ಅಲ್ಲಿ ಇದು ಸ್ಪೇಡ್. ಕ್ಲಬ್. This is spade. Here 13 spade. 13 club. Diamond. Heart. Okay, show ಮಾಡಿದ್ದೀನಿ. ಫಿಗರ್ ಬರ್ತಾ ಇದ್ದೀನಿ ಜನರಲ್ಲಿಗೆ.
ಕ್ಲೀನಾಗಿ ಪ್ರಾಬಬಿಲಿಟಿ ಅನ್ನೋ ಕಾನ್ಸೆಪ್ಟ್ ಕ್ಲೀನಾಗಿ ತಿಳ್ಕೊಂಬಿಡಿ. ಸೆಕೆಂಡ್ ಪಿ ಸಿ ಸೈನ್ಸ್ ಸ್ಟೂಡೆಂಟ್ಸ್ ನಾನೇನು ಜಿ ಎಚ್ ಮ್ಯಾಥ್ಸ್ ಯೂಟ್ಯೂಬ್ ನೀವು ಸಬ್ಸ್ಕ್ರೈಬ್ ಆಗಿದ್ದೀರಿ, ಫಾಲೋ ಮಾಡ್ತಾ ಇದ್ದೀರಿ. ಸೆಕೆಂಡ್ ಪಿ ಸಿ ಯಾರು ಮ್ಯಾಥಮೆಟಿಕ್ಸ್ ಬರೀತಾ ಇದ್ದೀರಿ, ಈವನ್ ಫಸ್ಟ್ ಪಿ ಸಿ ಸೈನ್ಸ್ ಸ್ಟೂಡೆಂಟ್ಸ್ ಆಗಿರಲಿ, ಇದನ್ನು ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಯುಟಿಲೈಸ್ ಆಗುತ್ತೆ. ಹಾರ್ಡ್ heart symbol, diamond, 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 spade, okay. Spade, spade. Next, club. Club, okay. Heart, diamond, spade, club. Okay. ಎಷ್ಟು ಹಾರ್ಟ್ ಇರುತ್ತೆ? 13 ರೆಡ್, ಡೈಮಂಡ್ ಎಷ್ಟಿರುತ್ತೆ? 13 ರೆಡ್, ಸ್ಪೇಡ್ ಬ್ಲ್ಯಾಕ್, ಕ್ಲಬ್ ಬ್ಲ್ಯಾಕ್. ಫಿಗರ್ ತೋರಿಸಿದ್ದೀನಿ. ಇದರಲ್ಲಿ 13 A 2 3 4 5 6 7 8 9 10 ಮೇಲಿಂದ ಬರ್ಕೊಂಡ್ಬಿಡ್ತಾನೆ. ಮೇಲಿಂದ ಬರೀತಾನೆ. ಹಾರ್ಡ್ ಇಂದ ಬರ್ತಾನೆ. ಹಾರ್ಡ್ ಎ 2 1 ಬರಲ್ಲ. ನಿಮ್ಮ 52 ಕಾರ್ಡ್ಸ್ ಅಲ್ಲಿ 1 ಅಂತ ಇರಲ್ಲ, ಅದು ಏಸ್ 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 ಅಂತ ಕರೀದು. ಎ ಬರ್ತಾನೆ. ಎ 2 3 4 5 6 7 8 9 10 ಜಾಕ್, ಕ್ವೀನ್, ಕಿಂಗ್. Again diamond. A 2 3 4 5 6 7 8 9 10 jack, queen, king. Spade. A 2 3 4 5 6 7 8 9 10 11 ಅಂತಾರಲ್ಲ, jack, queen, king. Again club. A 2 3 4 5 6 7 8 9 10 jack, queen, king. ಇಷ್ಟೇ ಇರುತ್ತೆ. ಬರ್ದಿದ್ದೇನೆ. ಅದು ಮುರಿದವ ಚೆಕ್ ಮಾಡೋಣ. 13 1 2 3 4 5 6 7 8 9 10 11 12 13. Heart, diamond 1 2 3 4 5 6 7 8 9 10 11 12 13. 1 ಅಂತ ಕರಿಬಾರ್ದು. ಏಸ್ 1 2 3 4 5. 1 ಅಂದ್ರೆ 1 ನಂಬರ್ ಅಲ್ಲ, ಏಸ್. ಇದೊಂದು, ಎರಡನೇದು, ಮೂರನೇದು, ನಾಲ್ಕನೇದು, 5 6 7 8 9 10 ಜಾಕ್, ಕ್ವೀನ್, ಕಿಂಗ್ 13. ಇವು 13 ಇದ್ದೇ ಇರಬೇಕು. ಟೋಟಲ್ ಎಷ್ಟಾಯಿತು? 13 26 26 ಪ್ಲಸ್ 26 52 ಕಾರ್ಡ್ಸ್ ಅಲ್ಲಿ. ಇದು ನೇಚರ್ನ ಅರ್ಥ ಮಾಡ್ಕೋಬೇಕು ಫಸ್ಟ್. ಈಗ ನಮಗೆ ಗೊತ್ತಾಯಿತು 52 ಕಾರ್ಡ್ಸ್ ಇರುತ್ತೆ, 26 ರೆಡ್ ಇರುತ್ತೆ, 26 ಬ್ಲ್ಯಾಕ್ ಇರುತ್ತೆ. ಆ 26 ಅಲ್ಲಿ 13 ಹಾರ್ಟ್ ಇರುತ್ತೆ, 13 ಡೈಮಂಡ್ ಇರುತ್ತೆ, 13 ಇದು ರೆಡ್, ಡೈಮಂಡ್ ರೆಡ್,
ಹಾರ್ಡ್ ರೆಡ್, ಸ್ಪೇಡು ಬ್ಲ್ಯಾಕ್, ಕ್ಲಬ್ ಬ್ಲ್ಯಾಕ್. ಈ ಇದರಲ್ಲಿ ಏಸ್ ಎಷ್ಟು ಏಸ್ ಇರುತ್ತೆ? 1 2 3 4, 2 ರೆಡ್ 2 ಬ್ಲ್ಯಾಕ್. ಏಸ್ ಅಲ್ಲಿ ಎ ಅಂತ ಇದೆಯಲ್ಲ, ಆ 4ರಲ್ಲಿ 2 ರೆಡ್ 2 ಬ್ಲ್ಯಾಕ್. ಈ ಏಸ್ ಅನ್ನ ನಾವು ಏಸ್ ಅನ್ನ ಏಸ್ 4 ಏಸ್ ಅಂತ ಇದೆಯಲ್ಲ, ACE ಇದನ್ನ ಸೂಟ್ ಅಂತ ಕರೀತಾರೆ. ಸೂಟ್ ಪ್ರಾಬ್ಲಮ್ಸ್ ಕೇಳ್ತಾರೆ. ಸೂಟ್ SUIT ಸೂಟ್ ಅಂದ್ರೆ 4 ಏಸ್. 4 ಏಸ್ ಆರ್ ಕಾಲ್ಡ್, 4 ಏಸ್ ಆರ್ ಕಾಲ್ಡ್ ಸೂಟ್. 4 ಏಸ್ ಆರ್ ಕಾಲ್ಡ್ ಸೂಟ್. ಅದರಲ್ಲಿ 4 ಸೂಟಲ್ಲಿ 2 ರೆಡ್ 2 ಬ್ಲ್ಯಾಕ್. There are 4 suits in 52 cards. There are 4 suits in 52 cards. Again in 4, 2 red, 2 black. Okay, clear? Next, number card. Carefully observe ಮಾಡಿ. Number card ಬರೀ ನಂಬರ್ ಇರ್ತಕ್ಕಂಥ ಕಾರ್ಡ್. 1 2 ನೋಡಿ. A ನಂಬರ್ ಅಲ್ಲ ಅದು. A is not a number. J is not a number. Q is not a number. K is not a number. Number card. ನಂಬರ್ ಆಫ್ ಕಾರ್ಡ್ ಅನ್ನಬಾರದು. ನಂಬರ್ ಆಫ್ ಕಾರ್ಡ್ ಅಂದ್ರೆ ಮೀನಿಂಗ್ ಬೇರೆ. ನಂಬರ್ ಕಾರ್ಡ್ 1 2 3 4 5 6 7 8 9. ನಂಬರ್ ಕಾರ್ಡ್ ಇನ್ 52 ಕಾರ್ಡ್ಸ್. 52 ಕಾರ್ಡ್ ಅಲ್ಲಿ ನಂಬರ್ ಕಾರ್ಡ್ ಎಷ್ಟಿರುತ್ತೆ? 9. 9 1 2 3 4 5 6 7 8 9. ನಂಬರ್ ಕಾರ್ಡ್ ರಿಪೀಟೆಡ್ ಆಗಿ ಹೇಳ್ತಾ ಇದ್ದೀನಿ. ನಂಬರ್ ಕಾರ್ಡ್ ಇನ್ ಡೆಕ್ ಆಫ್ ಕಾರ್ಡ್ಸ್ 9. ಅದೇ ತರ ಹಾರ್ಟ್ ಅಲ್ಲಿ 9, ಡೈಮಂಡ್ ಅಲ್ಲಿ 9, ಸ್ಪೇಡ್ ಅಲ್ಲಿ 9, ಕ್ಲಬ್ ಅಲ್ಲಿ 9. ಟೋಟಲ್ ನಂಬರ್ ಕಾರ್ಡ್ಸ್ 36. 9 9 18 ಎಷ್ಟಾಯ್ತು? 36. 13ರಲ್ಲಿ 9, 13ರಲ್ಲಿ 9, ಈ 13ರಲ್ಲಿ 9. ಟೋಟಲ್ ನಂಬರ್ ಕಾರ್ಡ್ ಎಷ್ಟಾಯ್ತು? 36 ಆಯ್ತು. ನೆಕ್ಸ್ಟ್ ಜೆ, ಜಾಕ್, ಕ್ವೀನ್, ಕಿಂಗ್ ಇವನ್ನ ನಾವು ಫೇಸ್ ಕಾರ್ಡ್ ಅಂತ ಕರಿತೀವಿ. ಎಂತ ಕಾರ್ಡು? ಫೇಸ್ ಕಾರ್ಡ್. ಯಾವ್ಯಾವನ್ನ ಫೇಸ್ ಕಾರ್ಡ್ ಅಂತ ಕರಿತೀವಿ? ಜಾಕ್, ಕ್ವೀನ್, ಕಿಂಗ್. ಈ ಮೂರನ್ನು ನಾವು ಏನಂತ ಕರಿತೀವಿ? ಫೇಸ್ ಕಾರ್ಡ್. ಕ್ವಶನ್ ಪೇಪರ್ ಅಲ್ಲಿ ಇರುತ್ತೆ ಫೇಸ್ ಕಾರ್ಡ್. ವಿಚ್ ಆರ್ ಫೇಸ್ ಕಾರ್ಡ್? ಜಾಕ್, ಕ್ವೀನ್, ಕಿಂಗ್. ಎಷ್ಟೆಷ್ಟು ಇರ್ತವೆ? 4 4. 1 2 3 4. 1 2 3 4. ಅದೇ ಕ್ವೀನ್ 1 2 3 4. ಕಿಂಗ್ 1 2 3 4. ಅದರಿಗೆ 2 ರೆಡ್ 2 ಬ್ಲ್ಯಾಕ್. ಟೋಟಲ್ ಫೇಸ್ ಕಾರ್ಡ್ಸ್ 12. ಫೇಸ್ ಕಾರ್ಡ್ಸ್ 12. ಓಕೆ. ಜೆ 4, ಕ್ವೀನ್ 4, ಕಿಂಗ್ 4. ಇಷ್ಟು ಕಾನ್ಸೆಪ್ಟನ್ನು ಕ್ಲೀನ್ ಅರ್ಥ ಮಾಡ್ಕೊಂಡು ಅವಾಗ ಮಾತ್ರ ನಿಮಗೆ ಯಾವ ಪ್ರಾಬ್ಲಮ್ಸ್ ಕೊಡ್ತಾರೆ ಸಾಲ್ವ್ ಮಾಡೋಕ್ಕೆ. ಇಡೀ ಜಿಯೋಮೆಟ್ರಿಕಲ್ ಫಿಗರೇ ಬಂದ್ಬಿಟ್ಟಿದೆ ನೋಡಿ. ಫಿಗರ್ ಥರ ಇದೆ, ಡಯಾಗ್ರಾಮ್ ಹಾಕಿದ್ದೀನಿ ನಾನು. ಇದನ್ನು ಯಾವುದೇ ಕಾರಣಕ್ಕೂ ಬರೀಬೇಕು. ಮರೆತರೆ ಇಷ್ಟು ಅರ್ಥವಾದರೆ ಪ್ರಾಬ್ಲಮ್ಸ್ ಯಾವ್ದು ಬೇಕಾದರೂ ಕೊಡಿ. ಬ್ಲ್ಯಾಕ್ ಅಂತ ಕೇಳ್ತಾರೆ, ರೆಡ್ ಅಂತ ಕೇಳ್ತಾರೆ, ಡೈಮಂಡ್ ಅಂತ ಕೇಳ್ತಾರೆ, ಕ್ಲಬ್ ಅಂತ ಕೇಳ್ತಾರೆ, ಸೂಟ್ ಅಂತ ಕೇಳ್ತಾರೆ, ಮತ್ತೆ ಫೇಸ್ ಕಾರ್ಡ್ಸ್ ಅಂತ ಕೇಳ್ತಾರೆ, ನಂಬರ್ ಕಾರ್ಡ್ ಅಂತ ಕೇಳ್ತಾರೆ. ನಂಬರ್ಸ್ ಕಾರ್ಡ್ ಅಂದರೆ ಟೋಟಲ್ ಎಷ್ಟಾಯಿತು? ನಂಬರ್ಗಳು 36. ಒಂದೊಂದರಲ್ಲಿ 13ರಲ್ಲಿ ಎಷ್ಟು ಕಾರ್ಡ್ ಇರುತ್ತೆ? 9 ಇರುತ್ತೆ. ಇಷ್ಟು ಚೆನ್ನಾಗಿ ಅರ್ಥವಾಯಿತು ಅಂದರೆ ಪ್ರಾಬಬಿಲಿಟಿನಲ್ಲಿ ಯಾವುದು ಬೇಕಾದ್ರೂ ಪ್ರಾಬ್ಲಮ್ ಕೊಟ್ಟು ನಾವು ಸಾಲ್ವ್ ಮಾಡ್ತೀವಿ. ಓಕೆ, ಮ್ಯಾಕ್ಸಿಮಮ್ ಅರ್ಥವಾಯಿತು ಅಂದ್ಕೊಂಡಿರ್ತೀನಿ. ಇಲ್ಲ ನಾನು ಕಾರ್ಡ್ ಸಹ ಇಟ್ಕೊಂಡಿದ್ದೀನಿ. ಎಲ್ಲ ಕಾರ್ಡೆಲ್ಲ ಇಟ್ಕೊಂಡಿದ್ದೀನಿ. ಇತ್ತು ಎಕ್ಸ್ಪ್ಲನೇಷನ್ ಕೊಡ್ಬೇಕಾದ್ರೆ ಇದು ಕಾರ್ಡ್ಸ್ಗಳು ಇಟ್ಕೊಂಡಿರ್ಬೇಕು. ನಾನು ಹೇಳಿದ್ದೀನಿ ಹಾರ್ಟ್, ಡೈಮಂಡ್ ಇದೆ, ಏಸ್ 1 ಅಂತ ಇರಲ್ಲ. ಡೆಕ್ ಆಫ್ ಕಾರ್ಡ್ಸಲ್ಲಿ ಪ್ಲೇಯಿಂಗ್ ಕಾರ್ಡ್ಸಲ್ಲಿ 1 ಅಂತ ಇರಲ್ಲ. 1 ನಂಬರ್ 1 ಅಂತ ಇದೆಯಲ್ಲ ಅದಿರಲ್ಲ. ಏಸ್ ಅಂದರೆ ನಾವು 1 ಅಂತ ಸುಮ್ಮನೆ 1 ಅಂತ ಕರಿಬೇಕು. ಅದು ಏಸ್ ಅಂದರೆ 1 ಅಂತ ಕರಿಬಾರ್ದು, ಏಸ್. ಓಕೆ. ಈಗ ಡೈಮಂಡ್ ಗೊತ್ತಾಯಿತು, ಹಾರ್ಡ್ ಗೊತ್ತಾಯಿತು, ಡೈಮಂಡ್ ಗೊತ್ತಾಯಿತು, ಹಾರ್ಡ್ ಗೊತ್ತಾಯಿತು, ಕ್ಲಬ್ ಗೊತ್ತಾಯಿತು. ನೆಕ್ಸ್ಟ್ ಸ್ಪೇಡ್ ವಿತ್ ಎಕ್ಸಾಂಪಲ್. ಯಾವಾಗಲೂ ಅಷ್ಟೇ ಪ್ರಾಕ್ಟಿಕಲ್ ಆಗಿ ನಮಗೆ ಅರ್ಥವಾದ್ರೆ ಮಾತ್ರ. ನೋಡಿ, ಡೆಕ್ ಆಫ್ ಕಾರ್ಡ್ಸ್ ಗೊತ್ತಾಯಿತು, ಡೈಸ್ ಗೊತ್ತಾಯಿತು, ಡೈಸ್. ನೆಕ್ಸ್ಟ್ ಕಾಯಿನ್
ಓಕೆ, ಇಷ್ಟು ಇಟ್ಕೊಂಡು ನಿಮ್ಮ ಮನೆ ವರ್ಕ್ ಮಾಡಬೇಕು. ಓಕೆ, ಪ್ಲೇಯಿಂಗ್ ಕಾರ್ಡ್ಸ್ ಅಂದರೆ ಇದನ್ನು ನಾವು ಕೆಟ್ಟದಾಗ ಯೂಸ್ ಮಾಡ್ತಾರೆ ಬೇರೆ ಕಡೆ ಎಲ್ಲ. ಆ ಪ್ಲೇಯಿಂಗ್ ಕಾರ್ಡ್ಸನ್ನು ತೊಗೊಂಡು ಮೇಷ್ಟ್ರುಗಳು ಹೇಳ್ಬಿಟ್ಟಿದ್ದಾರೆ ಪ್ಲೇಯಿಂಗ್ ಕಾರ್ಡ್ಸು ಇದನ್ನು ಆಟ ಆಡೋದಕ್ಕೆಲ್ಲ ಯೂಸ್ ಮಾಡ್ತಾರೆ. ನಾವು ಓದೋದಕ್ಕೆ ಯೂಸ್ ಮಾಡ್ಬೇಕಷ್ಟೇ. ಪ್ಲೇಯಿಂಗ್ ಕಾರ್ಡ್ಸನ್ನು ಹೆಂಗೆ ಯೂಸ್ ಮಾಡಬೇಕು? ಓದೋದಕ್ಕೆ ಯೂಸ್ ಮಾಡಬೇಕು. ಓಕೆ, ಅಂದರೆ ಪ್ಲೇಯಿಂಗ್ ಕಾರ್ಡ್ಸ್ ಬಗ್ಗೆ ಮ್ಯಾಥಮೆಟಿಕ್ಸ್ ಅದು ಯೂಸ್ ಆಗುತ್ತೆ ಅನ್ನೋದು ಅರ್ಥ ಮಾಡ್ಕೊಬೇಕು ನೀವು. ಪಗಡೆ, ಹಿಂದೆ ಮಹಾಭಾರತದಲ್ಲಿ ಪಗಡೆದೇ ಒಂದು ರೋಲ್ ಇದೆ. ಪಗಡೆ ಅಂದರೆ ಡೈ, DIE, ಡೈ, ಒಂದು ಡೈ. ಡೈಸ್ ಅಂದರೆ ಒಂದಕ್ಕಿಂತ ಜಾಸ್ತಿ. ಓಕೆ, ಇಷ್ಟು ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ. ದಯವಿಟ್ಟು GH ಮ್ಯಾಥ್ಸ್ ಯೂಟ್ಯೂಬನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಮಾರ್ಚ್ 3ನೇ ತಾರೀಕು ಏನು ಎಕ್ಸಾಮ್ ಇದೆ ಮ್ಯಾಥಮೆಟಿಕ್ಸ್ ಸೆಕೆಂಡ್ PUCದು, ಅದಕ್ಕೆ ಹುಡುಗರು ಬರೀದೇ ಅನ್ನೋ ಉದ್ದೇಶದಿಂದ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ. 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್, 6 ಮಾರ್ಕ್ಸ್ ಮತ್ತು MCQ ಪ್ರತಿಯೊಂದು ನಾನು ಒಂದೊಂದು ವಿಡಿಯೋ ಆಗ್ತಾ ಇದೆ. 2 ಮಾರ್ಕ್ಸ್ಗೆ ಒಂದು ವಿಡಿಯೋ ಆಗ್ತಾ ಇದ್ದೀನಿ. ನೀವು GH ಮ್ಯಾಥ್ಸ್ ಯೂಟ್ಯೂಬನ್ನು ನೀವು ಬೇರೆಯವರಿಗೆ ಶೇರ್ ಮಾಡಿ, ಯುಟಿಲೈಸ್ ಮಾಡ್ಕೊಳ್ಳಿ. ಇದೇ ವಿಡಿಯೋಸ್ ಮತ್ತೆ ಈಗ ಏನು ಫಸ್ಟ್ PUC ಓದ್ತಾ ಇದ್ದಾರೆ, ಸೆಕೆಂಡ್ PUC ಬಂದವರು ಆ ಹುಡುಗರಿಗೂ ಶೇರ್ ಮಾಡಿ. ಈಗ ಪ್ರೆಸೆಂಟ್ ಸೆಕೆಂಡ್ PUC ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುತ್ತೆ. ಈಗ ಫಸ್ಟ್ PUCಯಿಂದ ಸೆಕೆಂಡ್ PUCಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು 2 ತಿಂಗಳು 3 ತಿಂಗಳು ವೇಸ್ಟ್ ಮಾಡಬಾರ್ದು ಟೈಮಿಂಗ್ಸ್. ಫಸ್ಟ್ PUC ಎಕ್ಸಾಮ್ ಆದಮೇಲೆ ನಾವು ಕಳಿಸ್ತಕ್ಕಂಥ ವಿಡಿಯೋನ ಫಸ್ಟ್ PUC ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿ, ವರ್ಕೌಟ್ ಮಾಡಲಿ. ಅಟ್ಲೀಸ್ಟ್ ನೋಟ್ಸಲ್ಲಿ ಬರ್ಕೊಂಡ್ರೆ ಯೂಸ್ ಆಗುತ್ತೆ. ಓಕೆ, ನೆಕ್ಸ್ಟು ಮಾರ್ಚ್ 3ವರೆಗೂ ನಾನು ವಿಡಿಯೋ ಕಳಿಸ್ತಲೇ ಇರ್ತೀನಿ. ಮಾರ್ಚ್ 3ನೇ ತಾರೀಕು ಎಕ್ಸಾಮ್ ಇದೆ. 2ನೇ ತಾರೀಕು ನೈಟ್ವರೆಗೂ ನಾನು ವಿಡಿಯೋಗಳನ್ನ ಕಳಿಸ್ತಾ ಇರ್ತೇನೆ. ಶೇರ್ ಮಾಡಿ, ವರ್ಕೌಟ್ ಮಾಡಿ. 3ನೇ ತಾರೀಕು ಆದಮೇಲೆ CETಗೆ ಸಂಬಂಧಪಟ್ಟಂಗೆ, JEಗೆ ಸಂಬಂಧಪಟ್ಟಂಗೆ ನಾನು ಕ್ವಶನ್ಸನ್ನು ಸೆಂಡ್ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು. ಬೇರೆ ಪ್ರಾಬ್ಲಮ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ 2 ಮಾರ್ಕ್ಸ್ 3 ಮಾರ್ಕ್ಸ್ ವಿಡಿಯೋನ ಸೆಂಡ್ ಮಾಡ್ತೇನೆ. ಥ್ಯಾಂಕ್ ಯು.